ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. 27 ನಕ್ಷತ್ರಗಳ ಸೀರೀಸ್. 27 ನಕ್ಷತ್ರ ಜಾತಕರು ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲು ಏನು ಮಾಡಬೇಕು ಅಲ್ವಾ? ಸೊ ಇದರಲ್ಲಿ ಇವತ್ತು ಬರ್ತಾ ಇರುವಂಥ ನಕ್ಷತ್ರ ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರದವರು ಯಾರೇ ಇರಿ, ಹಾವು ಮತ್ತು ಕೋತಿ ಮನಸ್ಸಲ್ಲಿ ಇಟ್ಕೊಂಬಿಡಿ. ಹಾವು ಮತ್ತು ಕೋತಿ ಸಂಬಂಧಪಟ್ಟಂಥ ವಿಗ್ರಹಗಳನ್ನು, ಸಂಬಂಧಪಟ್ಟಂಥ ಭಾವಚಿತ್ರಗಳನ್ನು, ಸಂಬಂಧಪಟ್ಟಂಥ ಪ್ರಾಣಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡುವಂಥದ್ದು, ಆಹಾರವನ್ನು ತಿನ್ನಿಸುವಂಥದ್ದು, ಈ ರೀತಿ ಕಾರ್ಯಕ್ರಮವನ್ನು ತಾವು ಮಾಡ್ಕೊಂಡು ಬನ್ನಿ. ತಮ್ಮ ಜೀವನದಲ್ಲಿ ಭಾಳಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನು ಸಾಧಿಸ್ತೀರಾ. ಅಂದರೆ ಇಲ್ಲಿ ನೀವು ನೋಡಿರ್ಬೋದು, ಭಾಳಷ್ಟು ಪರಿಹಾರ ಕ್ರಿಯೆಗಳಲ್ಲಿ ನಾನು ಸ್ವಲ್ಪ ವ್ಯತ್ಯಾಸ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡಬಹುದಾದಂಥ ಪರಿಹಾರಗಳು ಇದು, ಎಲ್ಲರೂ ಮಾಡಬಹುದಾದಂಥ ಪರಿಹಾರಗಳು. ಇನ್ನೊಂದು ಪರಿಹಾರ ಏನು ಅಂತ ಹೇಳಿದ್ರೆ, ನಾಗಾರಾಧನೆ. ಸರ್ಪಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ತಾವುಗಳು. ಸರ್ಪಕ್ಷೇತ್ರಗಳಿಗೆ ತಾವೇ ಭೇಟಿ ನೀಡಬೇಕು. ಅಲ್ಲಿ ಒಂದು ದಿನ ತಂಗಿ ಅಲ್ಲಿರುವಂಥದ್ದು ಏನಾದರೂ ಒಂದು ಸೇವೆ, ನಿಮ್ಮ ಕೈಲಾದಂಥ ಸೇವೆಯನ್ನು ನಾಗದೇವರುಗಳಿಗೆ, ನಾಗ ಪ್ರದಕ್ಷಿಣೆ, ನಾಗಬಲಿ, ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ, ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಏನಾದರೂ ಒಂದು ನಾಗನಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕಾಗತ್ತೆ. ಶಿವನ ದೇವಸ್ಥಾನಕ್ಕೆ ಆಗಾಗ ತಾವು ಹೋಗಿ ಶಿವನ ದರ್ಶನ ಮಾಡೋದ್ರಿಂದ ಕೂಡ ತಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತವೆ. ಸಾಧ್ಯ ಆದರೆ ವರ್ಷಕ್ಕೊಮ್ಮೆ ಆದರೂ ಕಾಲಭೈರವರ ಮೂಲ ಕ್ಷೇತ್ರಕ್ಕೆ ಹೋಗಿ ಕಾಲಭೈರವ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕೊಡುತ್ತೆ. ಬೇರೆ ಏನಾದರೂ ಪರಿಹಾರವನ್ನು ನಾವು ಮಾಡ್ಬೋದಾ ಅಂದರೆ, ಖಂಡಿತವಾಗಲೂ ಎಲ್ಲರೂ ಮಾಡಬಹುದಾದ ಇನ್ನೊಂದು ಪರಿಹಾರ ಏನು ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ಅಂಗವಿಕಲರಾಗಿರ್ತಾರೆ ಅಂಥ ವ್ಯಕ್ತಿಗಳು ನಿಮಗೇನಾದರೂ ಸಿಕ್ಕಿದ್ರೆ, ಅಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳಿರ್ತವೆ. ಆ ಸಂಸ್ಥೆಗಳಿಗಾದರೂ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ನೆನ್ಪಿಟ್ಕೊಳ್ಳಿ, ಹುಟ್ಟಿದ ನಂತರ ಅಂಗವಿಕಲರಾಗ್ತಾರೆ ಕೆಲವರು, ಹುಟ್ಟಿದಾಗಿನಿಂದ ಅಂಗವಿಕಲರಾಗಿರ್ತಾರೆ. ಇಂಥ ವ್ಯಕ್ತಿಗಳಿಗೆ ಸೇವೆ, ಇಂಥ ವ್ಯಕ್ತಿಗಳಿಗೆ ತಾವೇನಾದರೂ ಸಹಾಯ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ನಿಮಗೆ ಕಟ್ಟಿಟ್ಟಂಥ ಬುತ್ತಿ. ಎಲ್ರಿಗೂ ಒಳ್ಳೆಯದಾಗಲಿ.